ಹೆಣ್ಣುಮಕ್ಕಳು ಯಾಕೆ ಅಯ್ಯಪ್ಪನ ವ್ರತವನ್ನು ಒಂದಿಷ್ಟು ವರ್ಷ ಗ್ಯಾಪ್ ಇದೆ ಅಂತ. ಅದಕ್ಕೆ ನಾನು ಮೆಡಿಕಲ್ ಲಾಜಿಕ್ ಒಂದು ಹೇಳ್ತೀನಿ. ಅಯ್ಯಪ್ಪ ಯಾವ ಹೆಣ್ಣು ವಿರೋಧಿ ಅಲ್ಲ, ಯಾವ ಸ್ತ್ರೀ ವಿರೋಧಿಯೂ ಅಲ್ಲ. ಅಯ್ಯಪ್ಪನ ಸನ್ಯಾಸದ ವ್ರತ ಅದು. ಯಾಕೆ ಅಯ್ಯಪ್ಪ ಇರೋದು ಅಲ್ಲಿ ಸನ್ಯಾಸ ರೂಪದಲ್ಲಿ. ಕಾಮ, ಕಾಂಚನ, ಕೀರ್ತಿ ಮೂರನ್ನು ಪರಿತ್ಯಾಗ ಮಾಡಿ ಏಷಣತ್ರಯಗಳನ್ನು ವಿತ್ತೇಷಣ, ಪುತ್ರೇಷಣ, ಲೋಕೇಶಣ, ಮಕ್ಕಳ ವ್ಯಾಮೋಹ, ಸ್ತ್ರೀ ವ್ಯಾಮೋಹ, ಧನ ವ್ಯಾಮೋಹ, ಲೋಕದ ವ್ಯಾಮೋಹ ಬಿಟ್ಟು ಒಬ್ಬ ಮನುಷ್ಯ ವೈರಾಗ್ಯಕ್ಕೆ ಬಂದಾಗ ಅವನು ಕಾಡಿಗೆ ಹೋಗೋದು. ಒಬ್ಬ ಗೃಹಿಣಿ 9 ವರ್ಷದ ಒಳಗೆ ಅವಳ ಮೆನೋಪಸ್ ಸಿಸ್ಟಮ್ ಇರುವುದಿಲ್ಲ. ಆ ಟೈಮಲ್ಲಿ ಅವಳು ಇನ್ನೋಸೆಂಟ್ ಅಂದರೆ ಶುದ್ಧ ಮನಸ್ಸು. ಅದಾದಮೇಲೆ ಅವಳಿಗೆ ಜೀವನ ಸಾಕು ಅಂದಾಗ ಶುದ್ಧ ಶುರುವಾಗುತ್ತೆ. ವೆನ್ ಲೆಸ್ ಡಿಸೈರ್ ಶಿ ಈಸ್ ಡಿವೈನ್. ಅದು ಶುರುವಾಗೋದು 50 ವರ್ಷ ಆದಮೇಲೆ. ಅಲ್ಲಿ ತನಕ ಗೃಹಿಣಿಗೆ ಜವಾಬ್ದಾರಿ ಇದೆ. ಯಾಕೆ ಗಂಡನಿಗಿಂತ ಮನೆಗೆ ಜವಾಬ್ದಾರಿ ಹೆಣ್ಣಿಗೆ. ಒಂದು ತಾಯಿ ಇಲ್ಲ ಅಂದರೆ ಮನೆ ನಡೆಯೋದು ಕಷ್ಟ, ತಂದೆ ಇಲ್ಲ ಅಂದರೆ ಹೆಂಗೋ ನಡೆಸ್ಬೋದು. ಒಂದು ಹೆಣ್ಣಲ್ಲಿ ಈ ಸಪ್ತ ಚಕ್ರಗಳು ಪೂರ್ಣ ಗೃಹಿಣಿ ಆದಾಗ ಆ್ಯಕ್ಟಿವೇಟ್ ಆದರೆ ಅವಳಿಗೆ ಸಡನ್ ವೈರಾಗ್ಯ ಬರುತ್ತೆ. ಮತ್ತು ಕುಂಡಲಿನಿ ಶಕ್ತಿ ಜಾಗೃತ ಆದಾಗ ದೇಹದ ಮೆನೋಪಸ್ ಸಿಸ್ಟಮ್ ಮೇಲೆ, ಬಾಡಿಯ ನಾಡಿಗಳ ಮೇಲೆ ಕೆಲಸ ಮಾಡುತ್ತೆ. ಅವಳಿಗೆ ಗರ್ಭಕೋಶ ಇರೋದರಿಂದ ಅದರ ಮೇಲೂ ಅದು ಕೆಲಸ ಮಾಡ್ತದೆ. ಯಾಕೆ ಜಠರಾಗ್ನಿ ಅಥವಾ ಯೋಗಾಗ್ನಿ ಅಂತೀವಿ. ಆ ಅಗ್ನಿ ಗರ್ಭಕೋಶದ ಮೇಲೂ ಕೆಲಸ ಮಾಡುತ್ತೆ. ನಾಳೆ ಮಕ್ಕಳಾಗಲಿಕ್ಕೂ ಸಮಸ್ಯೆ ಆಗ್ಬೋದು. ಯಾಕೆ ರೇತಸ್ ಊರ್ಧ್ವವಾಗಿ ಚಲನೆ ಶುರು ಮಾಡಿದರೆ ಗರ್ಭ ಧರಿಸೋದು ಕಷ್ಟ. ಸೊ ಹಾಗಾಗಿ ಓಂಕಾರ ಉಪಾಸನೆಯನ್ನು ಹೆಣ್ಣು ಮಾಡಬಾರ್ದು ಅಂತಿಲ್ಲ, ಕ್ರಮ ಪ್ರಕಾರ ಮಾಡಬೇಕು. ಅವಳ ಕೆಪಾಸಿಟಿ ನೋಡಿ ಮಾಡಬೇಕು ಅಂತ ಶಾಸ್ತ್ರ ಇದೆ. ಒಂದಿಷ್ಟು ಸೂಕ್ತಗಳಿಗೆ ಹೆಣ್ಣಿಗೆ ಹೇಳಲ್ಲ, ಯಾಕೆ ಹೆಣ್ಣಲ್ಲಿ ಆ ಗರ್ಭಕೋಶ ಇರೋದ್ರಿಂದ. ಸೊ ಹಾಗಾಗಿ ಹೆಣ್ಣು ಮಕ್ಕಳಿಗೆ ವೈರಾಗ್ಯ ಬಂದರೆ ಗೃಹಿಣಿಗೆ ಮನೆ ಪೂರ್ತಿ ಅಲ್ಲಾಡಿ ಹೋಗ್ತದೆ. ಯಾವಾಗ ಅವಳು 50 ಜವಾಬ್ದಾರಿ ಮುಗಿಸ್ಕೊಳ್ತಾಳೋ ಅವಳ ಅನುಷ್ಠಾನ ಮಾಡೋಕ್ಕೆ ಅವಳಿಗೆ ಆ ಏಜ್ ಸುಲಭ. ಆವಾಗ ಅವಳು ಪೂರ್ಣತೆಯನ್ನು ಪಡೆದಿರ್ತಾಳೆ. ಹಾಗಾಗಿ ಆ ಕಾರಣಕ್ಕೋಸ್ಕರ ಶಬರಿಮಲೆಯಲ್ಲಿ 18 ತತ್ವ ಅಂದರೆ ಕಾಸ್ಮಿಕ್ ಮೆಟ್ಲುಗಳು. ಅದು ಮೆಟ್ಟದಷ್ಟು ವೈರಾಗ್ಯ ಬರೋದು ಫಿಕ್ಸು, ದೇವರನ್ನು ನಂಬಿ ಬಿಡಲಿ. ಹೆಣ್ಣಿಗೆ ಗೃಹಿಣಿ ಧರ್ಮದಲ್ಲಿರ್ತ ವೈರಾಗ್ಯಕ್ಕೆ ಬಂದರೆ ಅದು ವಾನಪ್ರಸ್ಥ ಆಶ್ರಮದ ದೇವಸ್ಥಾನ ಸಾಕು ಸರ್ವವು. ಯಾಕೆ ಅಯ್ಯಪ್ಪ ವಾನಪ್ರಸ್ಥಕ್ಕೆ ಹೋದವನು, ಅಲ್ಲಿರೋದು ಅಲ್ಲಿ ಊರಲ್ಲಿಲ್ಲ, ಅವನು ಕಾಡಲ್ಲೇ ಇರೋದು. ವಾನಪ್ರಸ್ಥಿಗಳಿಗೆ ಮೆಂಟ್ಯಾಲಿಟಿ ಹೆಣ್ಮಕ್ಳಿಗೆ ಬಂದುಬಿಟ್ರೆ ಮನೆ ಮಕ್ಕಳು ಜವಾಬ್ದಾರಿ ಹಾಳಾಗ್ತದೆ ಎಂದು ಒಂದು, ಮತ್ತು ಈ ಕುಂಡಲಿನಿ ಆ್ಯಕ್ಟಿವೇಟ್ ಆಗ್ತದೆ ಆಟೋಮೆಟಿಕ್ಕಾಗಿ ಆ ವ್ರತದಲ್ಲಿ. ವೈರಾಗ್ಯದ ಗುಣವು ಆ್ಯಕ್ಟಿವ್ ಆಗೋದ್ರಿಂದ ಒಂದು ಫ್ಯಾಮಿಲಿ ಮೇಲೆ ಅದರ ಎಫೆಕ್ಟ್ ಇಂಬ್ಯಾಲೆನ್ಸ್ ಮಾಡಬಾರ್ದು, ಮೆಂಟಲಿ ಇಂಬ್ಯಾಲೆನ್ಸ್ ಮಾಡಬಾರ್ದು ಅಂತ ಈ ಕ್ರಮವನ್ನು ಹಿಂದಿನವರು ಹಾಕಿದ್ದು. ಅದು ಯಾವ ಹೆಣ್ಣನ್ನು ವಿರೋಧಿಸ್ಲಿಕ್ಕಲ್ಲ.